ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಸೂರಜ್ ರೇವಣ್ಣ ಬಗ್ಗೆನೂ ಕೂಡ ನ್ಯಾಯಯುತವಾದಂಥ ತನಿಖೆ ಆಗಲಿ, ನಿಷ್ಪಕ್ಷವಾದಂಥ ತನಿಖೆ ಆಗಲಿ, ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದು ಹಾಗೇ ಆಗುತ್ತೆ. ಆದರೆ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅಂಥದ್ದು ಒಳ್ಳೆಯದಲ್ಲ. ಇನ್ನು ಎರಡೂ ಕಡೆ ಕಂಪ್ಲೇಂಟ್ ಆಗಿರೋದ್ರಿಂದ ಇದೊಂಥರ ಜಟಿಲ ಕೇಸ್ ಕಾಣ್ತಾ ಇದೆ ಇದು. ಯಾಕೆಂದರೆ ಫಸ್ಟ್ ಕಂಪ್ಲೇಂಟು ರೇವಣ್ಣ ಅವ್ರ ಮಗ ಕೊಟ್ಟಿದ್ದಾರೆ, ನನ್ನ ಮೇಲೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೇಳಿ ಸೂರಜ್ ರೇವಣ್ಣ ಅವರು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗಿರೋ ಅಂಥ ಮಾಹಿತಿ ಪ್ರಕಾರ. ಆ ದೃಷ್ಟಿಯಿಂದ ಇದನ್ನು ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಮತ್ತು ಇದು JDSನ ಆಂತರಿಕ ವಿಚಾರಣೆ ಬಗ್ಗೆ ತನಿಖೆ ಆಗ್ತಾ ಇದೆ. ಈ ಸೂರಜ್ ರೇವಣ್ಣ ಬಗ್ಗೆನೂ ಕೂಡ ನ್ಯಾಯಯುತವಾದಂಥ ತನಿಖೆ ಆಗಲಿ, ನಿಷ್ಪಕ್ಷವಾದಂಥ ತನಿಖೆ ಆಗಲಿ, ತಪ್ಪಿತಸ್ಥರು ಯಾರೇ ಇದ್ದರೂ ಕೂಡ ಅವರಿಗೆ ಕಾನೂನು ಪ್ರಕಾರ ಏನು ಶಿಕ್ಷೆ ಆಗಬೇಕೋ ಅದು ಹಾಗೇ ಆಗುತ್ತೆ. ಆದರೆ ಇದನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳೋ ಅಂಥದ್ದು ಒಳ್ಳೆಯದಲ್ಲ. ಇನ್ನು ಎರಡೂ ಕಡೆ ಕಂಪ್ಲೇಂಟ್ ಆಗಿರೋದ್ರಿಂದ ಇದೊಂಥರ ಜಟಿಲ ಕೇಸ್ ಕಾಣ್ತಾ ಇದೆ ಇದು. ಯಾಕೆಂದರೆ ಫಸ್ಟ್ ಕಂಪ್ಲೇಂಟು ರೇವಣ್ಣ ಅವ್ರ ಮಗ ಕೊಟ್ಟಿದ್ದಾರೆ, ನನ್ನ ಮೇಲೆ ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂತೇಳಿ ಸೂರಜ್ ರೇವಣ್ಣ ಅವರು ಫಸ್ಟ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನನಗಿರೋ ಅಂಥ ಮಾಹಿತಿ ಪ್ರಕಾರ. ಆ ದೃಷ್ಟಿಯಿಂದ ಇದನ್ನು ತನಿಖೆ ಆಗಲಿ, ಸತ್ಯಾಸತ್ಯತೆ ಹೊರಗಡೆ ಬರಲಿ. ಮತ್ತು ಇದು JDSನ ಆಂತರಿಕ ವಿಚಾರ.